ಆ್ಯಕ್ಚುಲಿ ಚಿಕನ್ ಬದಲು ಮಟನ್ ತಗೋತಾ ಇದ್ದೀನಿ. ಸೊ ಅದೇ ಇವತ್ತು ಸ್ಪೆಷಲ್ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಡೂ ಇಟ್. ಹತ್ರ ಒಂದು ಬ್ಯೂಟಿಫುಲ್ ಸನ್ಸೆಟ್ ವ್ಯೂ. ಕ್ರೇಜಿ ಸೀರಿಯಸ್ಲಿ. ಹಾಯ್ ಎವ್ರಿವನ್, ಇಟ್ಸ್ ಮೀ ಸೀಮಾ ರಂಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೆಂತೆ ಒಂದು ಕಟ್ ಎಷ್ಟು? 10 ರೂಪಾಯಿ. ಒಂದು ಕಟ್ಟೆ 10 ರೂಪಾಯಿನಾ? ಸೊಪ್ಪು ಕಾಸ್ಟ್ಲಿ ಆಗೋಯ್ತಾ? ಒಂದು ವಾರ ಆಯಿತು. ಓಕೆ. ಮೆಣಸಿನ್ಕಾಯಿ ಒಂದು 10 ರೂಪಾಯಿ ಕೊಡಿ. ಬೆಳ್ಳುಳ್ಳಿ ಇದೆಯಾ? ಶುಂಠಿ ಇದೆಯಾ? ಅವೆರಡು ಕೊಡಿ. ಶುಂಠಿ ಬೆಳ್ಳುಳ್ಳಿ ಒಂದು 10 ರೂಪಾಯಿ ಅಂತ ಅಷ್ಟೇ. ಎಷ್ಟಾಯಿತು? ಇವತ್ತು ಆ್ಯಕ್ಚುಲಿ ಚಿಕನ್ ಬದಲು ಮಟನ್ ತಗೋತಾ ಇದ್ದೀನಿ. ಸೊ ಅದೇ ಇವತ್ತು ಸ್ಪೆಷಲ್. ಮನೇಲಿ ಮಟನ್ ಮಾಡಿದೆ ಎಷ್ಟೋ ವರ್ಷ ಆಯಿತು. ಅಡೊಮ್ಮೆ ಇವತ್ತು ಹೆಂಗೆ ಕುಕಿಂಗ್ ಬರುತ್ತೆ ಅಂತ. ಏನೋ ತುಂಬ ಮಾತಾಡಿದ್ರೆ, ತುಂಬ ಎಳ್ದಾಡಿದ್ರೆ ನಿಮ್ಗೆ ಯಾರಿಗೂ ಇಷ್ಟ ಆಗಲ್ಲ ನೋಡೋಕ್ಕೆ ಅಂತ. ಅದಕ್ಕೆ ನಾನು ಫಾಸ್ಟಾಗಿ ಏನೇನು ವಿಷಯ ಇದೆ ಅದನ್ನು ಮಾತ್ರ ತೋರಿಸ್ಕೊಂಡು ಹೋಗ್ತೀನಿ. ಇವಾಗ ನಾನು ಫಸ್ಟ್ ಟೈಮ್ ಅಲ್ಲ, ಇದು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಡೂ ಇಟ್. ಇವಾಗ ಇದಕ್ಕೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು. ಇದಕ್ಕೆ ಒಂದು ಚಕ್ಕೆ, ಒಂದು ಫ್ಲವರ್ ಮತ್ತು ಒಂದಷ್ಟು ಕರಿಮೆಣಸು ಮತ್ತು ಲವಂಗ. ಸೊ ಇವಾಗ ಇದನ್ನ ರುಬ್ಕೊಂಬರೋಣ. ಇವಾಗ ಆಯಿಲ್ ಹಾಕೊಳ್ಳೋಣ. ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಯಾಕಂದರೆ ಇವಾಗ ನಾನು ಗ್ರೀನ್ ಕಲರ್ ಮಟನ್ ಬಿರಿಯಾನಿ ಮಾಡ್ತಾ ಇರೋದು. ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿರೋ ಮಸಾಲೆನೂ ಹಾಕೊಳ್ಳೋಣ. ಇವಾಗ ಇದಕ್ಕೆ ಮಟನ್ ಪೀಸ್ಗಳ ಹಾಕೊಳ್ಳೋಣ. ಅರ್ಧ kg ಮಟನ್ ಇದಕ್ಕೆ ಹಾಕಿದ್ದೀನಿ. ಒಂಚೂರು ಉಪ್ಪು ಹಾಕೊಳ್ಳೋಣ. ಇವಾಗ ಕ್ಲೋಸ್ ಮಾಡಿ ಒಂದು 7ರಿಂದ 8 ವಿಜಿಲ್ ಕೂಗಿಸ್ಕೊಳ್ಳೋಣ. ಸಾರಿ, ರೈಸ್ ಹಾಕುವಾಗ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ, ಮರ್ತೋಯ್ತು. ಇವಾಗ ಬಿರಿಯಾನಿ ರೆಡಿಯಾಗಿದೆ. ಓ ಮೈ ಗಾಡ್, ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಬಾರಿಸೋದಷ್ಟೇ ಕೆಲಸ. ಈಗ ಇಲ್ಲಿ ಮಟನ್ ಚಾಪ್ಸ್ ಕೂಡ ರೆಡಿಯಾಗಿದೆ. ಇವಾಗ ಫುಲ್ ಮಟನ್ ಬ್ಯಾಟಿಂಗ್ ಅಷ್ಟೇ. ಬನ್ನಿ, ಮಟನ್ ಬಿರಿಯಾನಿ ವಿತ್ ಮಟನ್ ಚಾಪ್ಸ್ ಊಟ ಮಾಡೋಣ. ಫೈನಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಫ್ಲವರ್ಸ್ ಬಂದಿದೆ ನೋಡಿ ಅದರಲ್ಲಿ. ಇದ್ರ ಹೆಸರೆಲ್ಲ ಲಿಲ್ಲಿ ಅಂತ ಇಟ್ಟಿದ್ದೀನಿ. ಲಿಲ್ಲಿ ಪಿಂಕಿ, ಲಿಲ್ಲಿ ರೆಡ್ಡಿ, ಇನ್ನೊಂದು ಲಿಲ್ಲಿ ವೈಟಿ ಇದೆ. ಸೊ ಬ್ಯೂಟಿಫುಲ್ ಲಿಲ್ಲೀಸ್. ನೋಡಿ ಗಾಯ್ಸ್, ಮೋಡ ಹೆಂಗೆ ಕೌಚ್ಕೊಂಡಿದೆ ಅಂತ. ಯಾವ ರೇಂಜ್ ಮಳೆ ಬರುತ್ತೆ ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಬರುತ್ತೆ ಇವಾಗ ಮಳೆ. ಈ ಥರ ವೀಕ್ ಆಫ್ ಟೈಮಲ್ಲೇ ಇವೆಲ್ಲ ನಡಿಬೇಕು, ಆವಾಗಲೇ ಚಂದ. ಬಿಸಿ
ಬಿಸಿ ಬಿಸಿ ಬಿರಿಯಾನಿ ಜೊತೆ ಮಳೆ. ವಾವ್, ಬಿರಿಯಾನಿ ಮಾಡಿ ಚೆನ್ನಾಗಿ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಿ ಇವಾಗ ಫ್ರೆಶ್ ಆಗಿ ಬಂದಿದ್ದೀನಿ. ಹೊರಗಡೆ ಬಂದು ನೋಡ್ತಾ ಇದ್ದೀನಿ. ಸೀರಿಯಸ್ಲಿ ಕ್ರೇಜಿ ವೆದರ್ ಬ್ಯಾಕ್ ಸೈಡಲ್ಲಿ. ಇವಾಗ ಹೆಂಗೆ ಮಳೆ ಹೊಡೆಯುತ್ತೆ ಅಂದರೆ ಇವೆಲ್ಲ ಅವಾಗವಾಗ ನಡೀತಾ ಇರಬೇಕು. ನಾನು ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವೀಟ್ ಏನಾದರೂ ಬೇಕಲ್ಲ, ಸೊ ಹಾಗಾಗಿ ನಾನು ಸಬ್ಬಕ್ಕಿ ಪಾಯಸ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಜಸ್ಟ್ ಸಬ್ಬಕ್ಕಿ ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಮಿಲ್ಕ್ ಅಷ್ಟೇ ಇರೋದು. ಶುಗರ್ಗೆ ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ, ಆದರೆ ಹಾಲು ಸ್ವಲ್ಪ ಕಮ್ಮಿ ಆಗಿದೆ. ನಿಮ್ಮ ಮನೇಲಿ ನೀವು ಮಾಡಬೇಕಾದ್ರೆ ಎಲ್ಲ ಅಳತೆ ಪ್ರಾಪರಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಲು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂತಂದರೆ, ಇವಾಗ ಇದನ್ನು ಹೀಗೆ ತಿಂತೀನಿ. ಇವಾಗ ಇದು ಚೆನ್ನಾಗಿದೆ. ಆ್ಯಂಡ್ ನಾಳೆ ಬೆಳಗ್ಗೆ ಎದ್ದಾದಮೇಲೆ ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇನ್ನೂ ನೀಟಾಗಿ ಮಾಡ್ಕೊತೀನಿ. ಆವಾಗ ಇನ್ನೂ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ. ಸಖತ್ತು ಮಟನಲ್ಲಿ ಇಷ್ಟ ಆಗೋದು ಚರ್ಬಿ ಸಖತ್ತು ಇಷ್ಟ ಆಗುತ್ತೆ. ಅದು ಬಿಟ್ಟರೆ ನಲ್ಲಿ ಮೂಳೆ ಇಷ್ಟ ಆಗುತ್ತೆ. ಇವಾಗ 6 o'clock ಆಗಿದೆ. ಇವಾಗ ನಾನು ಊಟ ಮಾಡ್ಕೊತೀನಿ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇವಾಗ ಆಲ್ರೆಡಿ ಊಟಕ್ಕೆ ಟೈಮ್ ಆಗಿದೆ. ನನಗೆ 6 o'clock ಆಗಿದೆ. ನಾನು ಇವಾಗ ಊಟ ಮಾಡ್ಕೋಬೇಕು. ನಾನು ನಿಮ್ಗೆ 2 ಥರ ವೆದರ್ ತೋರಿಸ್ತೀನಿ. ಇಷ್ಟೋ ತನಕ ಇಲ್ಲಿ ಫುಲ್ ಮಳೆ ಬರ್ತಾಯಿತ್ತು, ಓಕೆನಾ? ಇವಾಗ ಇನ್ನೊಂದು ವೆದರ್ ತೋರಿಸ್ತೀನಿ. ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ನನ್ನ ಮನೆ ಆ ರೈಟ್ ಸೈಡಲ್ಲಿ ಮಳೆ ಮೋಡ ಇದೆ, ಲೆಫ್ಟ್ ಸೈಡಲ್ಲಿ ಬಂದು ಸೂರ್ಯ ಮುಳುಗ್ತಾ ಇದ್ದಾನೆ. ವಾವ್, ಬ್ಯೂಟಿಫುಲ್ ಅಲ್ಲ? ಈ ಬ್ಯೂಟಿಫುಲ್ ಊಟ ಜೊತೆ ಮಟನ್ ಬಿರಿಯಾನಿ, ಮಟನ್ ಚಾಪ್ಸ್ ವಿತ್ ದಸ್ ಸನ್ಸೆಟ್ ವ್ಯೂ, ಕ್ರೇಜಿ. ಏನೇ ಹೇಳಿ, ಇವತ್ತು ಮಾತ್ರ ಕ್ರೇಜಿ ವೆದರ್ ಇದೆ. ಸೀರಿಯಸ್ಲಿ ವೆದರ್ ಅಂದರೆ ವೆದರ್ ನೆಕ್ಸ್ಟ್ ಲೆವೆಲ್. ಇದ್ರದ್ದು ಆಪೋಸಿಟ್ ವೆದರ್ ಹೇಗಿದೆ ಅಂತ ತೋರಿಸ್ಲಾ? ಸೀರಿಯಸ್ಲಿ ನನ್ನ ವೀಕ್ ಆಫ್ ಟೈಮಲ್ಲಿ ಈ ಥರ ಒಂದು ವೆದರ್. ಇವತ್ತು 2 ಥರನೂ ವೆದರ್ ನೋಡಿದ್ದೀನಿ. ಒಂದು ಫುಲ್ ಮೋಡ ಮುಚ್ಕೊಂಡು ಗುಡುಗು ಸಿಡ್ಲು ಮಿಂಚು, ಆ್ಯಂಡ್ ಈ ಥರ ಒಂದು ಬ್ಯೂಟಿಫುಲ್ ಸನ್ಸೆಟ್ ವ್ಯೂ. ಕ್ರೇಜಿ, ರಿಯಲಿ ಕ್ರೇಜಿ. ನಾಳೆಯಿಂದ ನಾನು ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಮತ್ತೆ ನಾಳೆ ಸಿಗುವ, ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೋತೀರಿ. ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.